ಭಾರತೀಯ ಸಂಸ್ಕೃತಿ ಇಡೀ ವಿಶ್ವದಲ್ಲಿ ಶ್ರೇಷ್ಠವಾದ ಸಂಸ್ಕೃತಿ. ವಿಶ್ವಕ್ಕೆ ತನ್ನದೇ ಆದ ಕೊಡುಗೆಯನ್ನ ನೀಡಿದ ಪವಿತ್ರ ಧರ್ಮ ಹಿಂದೂ ಧರ್ಮವಾಗಿದೆ ಎಂದು ಬೆಟ್ಟಳ್ಳಿ ಗವಿಮಠ ಅಧ್ಯಕ್ಷರಾದ ಚಂದ್ರಶೇಖರ್ ಸ್ವಾಮೀಜಿ ತಿಳಿಸಿದರು. ಗುಬ್ಬಿ ಪಟ್ಟಣದ ಶ್ರೀ ಗೋಸಲ ಚನ್ನಬಸವೇಶ್ವರ ದೇವಾಲಯದ ಆವರಣದಲ್ಲಿ ಹಿಂದೂ ಸಮಾಜೋತ್ಸವ ಸಮಿತಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ನಮ್ಮ ಹಿಂದೂ ರಾಷ್ಟ್ರದಲ್ಲಿ ಎಲ್ಲರನ್ನ ಒಳಗೊಂಡಂತೆ ವಿವಿಧತೆಯಲ್ಲಿ ಏಕತೆಯನ್ನ ಕಂಡಂತಹ ರಾಷ್ಟ್ರ ನಮ್ಮದಾಗಿದೆ. ಹಿಂದೂ ಸಂಸ್ಕೃತಿಯಲ್ಲಿ ಎಲ್ಲರೂ ಒಗ್ಗೂಡಿ ಈ ಅಭಿಯಾನವನ್ನ ಯಶಸ್ವಿಗೊಳಿಸಬೇಕಿದೆ. ಜನವರಿ 18ರಿಂದ ಫೆಬ್ರವರಿ 8ರವರೆಗೆ ಈ ಅಭಿಯಾನವನ್ನ ಮಾಡುತ್ತಿದ್ದು, ಗ್ರಾಮ ಪಂಚಾಯಿತಿ ಮಟ್ಟದಿಂದ ಹೋಬಳಿ, ತಾಲೂಕು ಹಾಗೂ ಜಿಲ್ಲಾ ಮಟ್ಟದವರೆಗೆ ಇಡೀ ರಾಜ್ಯದಲ್ಲಿ ಈ ಹಿಂದೂ ರಾಷ್ಟ್ರವನ್ನ ಉಳಿಸೋಣ. ಆದ್ದರಿಂದ ನಮ್ಮ ಗ್ರಾಮಗಳಲ್ಲಿ ಸ್ವಯಂ ಪ್ರೇರಿತರಾಗಿ ಹಿಂದೂ ಸಮಾಜವನ್ನ ಕಟ್ಟಿ ಬೆಳೆಸಬೇಕಿದೆ. ಆದ್ದರಿಂದ ಎಲ್ಲರೂ ಕೂಡ ಈ ಅಭಿಯಾನದಲ್ಲಿ ಕೈಜೋಡಿಸಬೇಕೆಂದು ಮನವಿ ಮಾಡಿದ್ರು. ಈ ಸಂದರ್ಭದಲ್ಲಿ ಕೋಡಿಮಠದ ಬಸವ ಭೃಂಗೇಶ್ವರ ಸ್ವಾಮೀಜಿ, ಹಿಂದೂ ಸಮಾಜದ ಉಪಾಧ್ಯಕ್ಷ ದವಡೇಹಳ್ಳಿ ದಕ್ಷಿಣಮೂರ್ತಿ, ಸಂಘದ ಅಧ್ಯಕ್ಷರು ರುದ್ರೇಶ್, ಸಂಘದ ಪದಾಧಿಕಾರಿಗಳಾದ ಶಿವಕುಮಾರ್, ನಂಜೇಗೌಡ ಹಾಗೂ ಎಲ್ಲಾ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ರೈತರು ಸಬಲರಾಗಬೇಕು, ರೈತರ ಮಕ್ಕಳು ಸಬಲರಾಗಬೇಕು. ಈ ದೇಶದ ಸಮಸ್ತ ಜನತೆ ಸಮಾನವಾಗಿ ಬದುಕಬೇಕು, ಸಮಾನತೆಯನ್ನು ಕಂಡುಕೊಳ್ಬೇಕು. ಈ ಸಂಪತ್ತೇನಿದೆ, ರಾಷ್ಟ್ರದ ಸಂಪತ್ತೇನಿದೆ, ಸಮಾನವಾಗಿ ಹಂಚಿಕೆ ಆಗಬೇಕು. ಆಮೇಲೆ ಸಂಸ್ಕೃತಿ ಸಂಸ್ಕಾರ ನಮ್ಮ ಮುಖ್ಯ ಆದ್ಯತೆ. ನಾವು ಸಂಸ್ಕಾರದಿಂದ ಸಂಸ್ಕೃತಿಯನ್ನು ಉಳಿಸ್ಕೊಂಡು ನಾವು ಬದುಕಿದ್ದೇ ಆದರೆ ನಮ್ಮ ರಾಷ್ಟ್ರಕ್ಕೆ ಯಾವುದೇ ರೀತಿಯಾದ ಧಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಈ ಸಂಸ್ಕಾರ ಸಂಸ್ಕೃತಿ ಉಳಿಸ್ಲಿಕ್ಕೋಸ್ಕರ ಇಡೀ ರಾಷ್ಟ್ರದಾದ್ಯಂತ ಪಕ್ಷಭೇದ ಮರೆತು, ಜಾತಿ ಭೇದ ಮರೆತು, ಧರ್ಮ ಭೇದ ಮರೆತು ಇಲ್ಲಿ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು. ಹಿಂದೂ ರಾಷ್ಟ್ರ ಉಳಿದ್ರೆ, ಹಿಂದೂ ಸಂಸ್ಕೃತಿ ಉಳಿದ್ರೆ ದೇಶದ ಎಲ್ಲ ಸಂಸ್ಕೃತಿ ಉಳಿಲಿಕ್ಕೆ, ದೇಶ ಸದೃಢವಾಗಲಿಕ್ಕೆ, ಎಲ್ಲ ದೇಶಗಳಿಗೆ ಮಾರ್ಗದರ್ಶನವಾಗಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಇವತ್ತು ಅನೇಕರು ಇದು ಪಕ್ಷ